ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಆ ತುಂಬಾ ಹಿರಿಯರಾದಂಥ ಶ್ರೀಮತಿ ಶಾರದಮ್ಮ ಹಿರೇಮಠ ಅವ್ರನ್ನ ನಾನು ಮಾತಾಡ್ಸೋಕೆ ಬಂದಿದ್ದೀನಿ. ಅವರ ಬದುಕು ಹೇಗಿತ್ತು, ಹೇಗೆ ಅವರ ಜೀವನನ ಸಾಗಿಸ್ಕೊಂಡ್ ಬಂದ್ರು ಅನ್ನೋ ಒಂದು ಸಣ್ಣ ಪರಿಚಯನ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ, ತಮ್ಮ ಹೆಸರು, ತಾವೇನ್ ಮಾಡ್ಕೊಂಡಿದ್ರಿ? ನನ್ನ ಹೆಸರು ಶಾರದಾ ಹಿರೇಮಠ. ಹ್ಞೂನ್ರಮ್ಮ. ನಾನು ಕನ್ನಡ ವಿದ್ಯಾಭ್ಯಾಸ ಏನಿರಮ್ಮ? ವಿದ್ಯಾಭ್ಯಾಸ ಕನ್ನಡ 7ನೇ ಕ್ಲಾಸ್. 7ನೇ ಕ್ಲಾಸ್. 7ನೇ ಕ್ಲಾಸ್ವರೆಗೆ ನೀವು ಓದಿದ್ದೀರಿ? ಮುಗ್ದೈತಿ. ಹಾ ಹಾ 7ನೇ ಕ್ಲಾಸ್. ನಿಮ್ಗೆ ಅವಾಗೆಲ್ಲ ಮುಲ್ಕಿ ಪರೀಕ್ಷೆ ಐತ್ರಿ? ಮುಲ್ಕಿ ಪರೀಕ್ಷೆ ಇತ್ತು ಅವಾಗ. ಪಾಸ್ ಆಗಿರಿ? ನಾವು ಪಾಸ್ ಆಗಿ ಕೂಡ್ಲಿಲ್ಲ. ಪಾಸ್ ಆಗ್ಲಿಲ್ಲ? ತಂದೆ ಇದ್ದಿದ್ದಿಲ್ಲಲ್ಲ, ಅದರಿಂದ ನಮ್ಮ ಜವಾಬ್ದಾರಿ ತಗೊಳ್ಳೋರು ಇದ್ದಿದ್ದಿಲ್ಲ. ಅಣ್ಣನಿಗೆ ತ್ರಾಸ ಅಂತ ಹಿಂಗ ಬಿಟ್ವಿ. ಹೆಂಗಿತ್ರಮ್ಮ ನಿಮ್ಮ ಬಾಲ್ಯ? ನಮ್ಮ ಬಾಲ್ಯ ಏನೋ ಕಷ್ಟದಲ್ಲೇ ಬಾಲ್ಯ. ಎಷ್ಟ್ ಜನ ನನಗೆ ಭಾರಾಗಿ 7 ವರ್ಷದಾಗ ತಂದೆ ಕಳ್ಕೊಂಡ ಮೇಲೆ ಅಣ್ಣ ತಾಯಿಯಲ್ಲೇ ನಾವು ಬದುಕಬೇಕಾಗಿತ್ತು. ಅದರಲ್ಲಿ ಇಬ್ಬರು ಮದುವೆ ಆದ್ರೂ ಇನ್ನು ನಾವು ಇಬ್ಬರು ಅಕ್ಕ ತಂಗಿ ಇಬ್ರು ಇದ್ವಿ. ನಮ್ಮ ಜೀವನನ ಕಠಿಣ ಸಮಸ್ಯೆ ತೊಳಗಿತ್ತು. ಅಂಥದ್ರಲ್ಲೇ ಅಣ್ಣನಿಗೆ SSLC ಪರೀಕ್ಷೆ ಮಾಡ್ಲಿಲ್ಲ. ಅವನು ನಡುವ ಕೈ ಬಿಟ್ಟು ಅಕ್ಕ ತಂಗಿಯರ ಸಲುವಾಗಿ ಅವನು ಜೀವನ ಅವರು ಓದೋದನ್ನ ಓದೋದು ಬಿಟ್ರು. ಅದರಿಂದನೇ ಕಷ್ಟ ಜೀವನ ಮಾಡಿದ್ವಿ. ಅವಾಗ ನೋಟಿಂದು ಒಂದು ಸಮಸ್ಯೆ ಇತ್ತು. ನೋಟ್ ರದ್ದಾದವು. ನಮ್ಮ ತಂದೆಗೆ ಲಾಟ್ರಿ ಹೊಡೆದಿತ್ತು. ದುಡ್ಡು ಒಯ್ದು ಮುಗಲಾಯ್ದೊಳಗೆ ಕೊಟ್ಬಿಟ್ಟಿದ್ದ. ಅದೇ ನಮ್ಗೆ ದುಡ್ಡಿನ ಸಮಸ್ಯೆ ದೊಡ್ಡದಿತ್ತು. ಅದರಿಂದ ನಮ್ಮ ಅಣ್ಣನಿಗೆ ಯಾವ ಥರದ್ದು ಸಾಯ್ದಿಲ್ಲ. ನಾವು ದುಡಿಬೇಕು, ನಾವು ಊಟ ಮಾಡ್ಬೇಕು ಅನ್ನುವಂಥ ಪರಿಸ್ಥಿತಿ ಒಳಗೆ ಇದ್ವಿ ನಾವು. ಮೊಗಲಾಯಿ ಟೈಮ್ನಾಗ ಅಂತಂದ್ರ ಅದು ಲಾಟ್ರಿ ಹೊಡೆದ ದುಡ್ಡೆಲ್ಲ ಹೆಂಗಿದ್ ಬರ್ತಿತ್ರಿ ನಿಮಗೆ? ಲಾಟ್ರಿ ಹೊಡೆದ ದುಡ್ಡು ಅದಕ್ಕಿಂತ ಮೊದ್ಲಿಗೆ ಹೋಗಿ ನಮ್ಮ ತಂದೆ ಇದ್ದಾಗನೇ ಲಾಟ್ರಿ ಹೊಡೆದಿತ್ತು ಅವ್ರಿಗೆ. ಬರೀ ಒಂದು 80,000 ಅವಾಗಿನ ಕಾಲಕ್ಕೆ. ಅಯ್ಯಪ್ಪ. ನೋಟ್ ರದ್ದಾಕ ಅಂತ ಹೇಳಿ ನಮ್ಮ ತಾಯಿ ತವ್ರ ಮನೆಗೆ ಕೊಟ್ಟು ಕಳಿಸಿಬಿಟ್ರು. ಅವಾಗ ಅವರು ನಮ್ಮ ತಂದೆ ತೀರ್ಕೊಂಡಾನ, ನಮಗೆ ಕಷ್ಟದಲ್ಲಿದ್ದೀವಿ ಕೊಡು ಅಂದ್ರೆ ಯಾರು ಕೊಡ್ಲಿಲ್ಲ ನಮಗೆ. ಅದರಲ್ಲೇನೋ ಅವ್ರು ನಮ್ಗೆ ದನ ಕರ ಇಂಥವು ಮೇವು ಸೊಪ್ಪು ಇಂಥದ್ದೆಲ್ಲ ಕೊಟ್ಟು ನಮಗೆಲ್ಲ ಅನುಕರಣೆ ಮಾಡಿದ್ರು. ಖರೆ ಅದ್ರ ದುಡಿಬೇಕಲ್ಲ ನಾವು. ಅಂಥದ್ರಾಗನ ಒಂದು 5 ಎಮ್ಮೆ ಕಟ್ಟಿ ಆಕಳ ಕಟ್ಟಿ ಜೀವನ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಮ ಅಣ್ಣನಿಗೆ ಸ್ವಲ್ಪ ತಿಳುವಳಿಕೆ ಬಂದಾಗ ಅವ ಸ್ವಲ್ಪ ಈ ಸ್ಮೆಲ್ ಮಾಡುವುದು, ಗ್ರೀಸು, ಈ ಮೇಣ ತಗೊಂಡು ಅದರಿಂದ ಅದನ್ನ ಮಾಡೋದು. ಮತ್ತೆ ತಿರುಗಿ ಈ ಪುಂಡಿ ನಾರಿನಿಂದ ನಾವು ಇದನ್ನ ಲಡಿ ಮಾಡಿ ಅಂಗಡಿಯಿಂದ ಕೊಡೋದು. ಅದು ಎದಕ್ಕೆ ಉಪಯೋಗ ಆಗುತ್ತಮ್ಮ? ಅದು ಬರದನ್ ಚೀಲ ಹತ್ತಿ ತುಂಬಾಕ ಉಪಯೋಗ ಆಕಿತ್ತದು. ದೊಡ್ಡ ದೊಡ್ಡ ದಲಾಲ್ ಅಂಗಡಿಯವರು ಅದನ್ನ ಮಾಡಿಸ್ತಿದ್ರು. ಅದನ್ನ ತಂದು ಅದರಲ್ಲಿ ದುಡಿದ್ವಿ. ಆಮೇಲೆ ಇದು ಚರಕ ನೂಲು, ಗಾಂಧಿಯವ್ರ ರಾಟಿ ನೂಲಿರಿ? ನೋಡ್ತೀವಿ, ಅದನ್ನು ಮಾಡೇವಿ. ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾಗ ಮಾಳ್ಗೆ ಮ್ಯಾಗ ಹತ್ತನ ಜೆಂಡಾ ಹಾರಿಸಿನೂ ಬಂದೀನಿ. ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟು ವರ್ಷ ಇತ್ರಿ ಅಮ್ಮ ನಿಮಗೆ? 10 ವರ್ಷ. 10 ವರ್ಷದವ್ರಿದ್ರಿ. ಆ ಟೈಮ್ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟು ಖುಷಿ ಇತ್ತು ನಿಮಗ? ಅಯ್ಯೋ, ನಮ್ಮ ಮಗಲಿದ್ರಿಗೇನ ತಾಲೂಕು ಕಚೇರಿ ಅವ್ರಲ್ಲಿ ಮೇಲೆ ಹಾರಿಸಿದ್ರು. ವಾಯು ಇದು ಇತ್ತಲ್ಲ ಮೇಲೆ. ಅವ್ರು ಅಲ್ಲಿ ನಿಂತ ಜೆಂಡಾ ಹಾರಿಸಿ ನಾವು ನಮ್ಮ ಅಡ್ಗೆ ಮನೆ ಅಂತ ಜೆಂಡಾ ಹಾರಿಸಿ ತೋರಿಸಿದ್ವಿ ಅವ್ರಿಗೆ. ಅಷ್ಟೇ ನಮಗೆಲ್ಲ ಖುಷಿ ಅಲ್ಲ ಅವಾಗ. ಹೌದು. ಮತ್ತೆ ಗಾಂಧಿಯವ್ರು ಬಂದದ್ದನ್ನು ನೋಡಿವಿ. ಅಲ್ಲಿ ಗುರುಭವನ ಅಂತ ಇತ್ತು, ಗಾಂಧಿಯವ್ರು ಬಂದದ್ದು ನೋಡಿವಿ. ಗಾಂಧೀಜಿಯವ್ರು ನೋಡಿವಿ. ಮತ್ತ ಅವಾಗೆಲ್ಲ ಅದು ಸತ್ಯಾಗ್ರಹ, ಸತ್ಯಾಗ್ರಹದಲ್ಲಿ ನಾವು ಭಾಗವಹಿಸಿಲ್ಲ. ಅದಕ್ಕೆಲ್ಲ ಇದು ಮಾಡಿದ್ವಿ. ಅಲ್ಲಿಂದ ಮುಗಲಾಯಿಂದ ಜನರನ್ನೆಲ್ಲ ಓಡಿಸಿದಾಗ ನಮ್ಮ ಮನೆಗೆ ಒಂದು ಖಾಲಿ ಇತ್ತು. ಅಲ್ಲಿಗೆ ಇಟ್ಟು ಜನರನ್ನ ನಾವು ಪಾರಮಾಣು ಮಾಡಿಕೊಟ್ಟಿವಿ. ಅಣ್ಣ ತಂಗಿ ಜನರನ್ನ ಒಳಗ್ ಕರ್ಕೊಂಡು ಅವ್ರ ಕಡೆ ಸಿಗಬಾರ್ದಂತ ಹೇಳಿ ಅದನ್ನ ಸದ್ದ ಮಾಡೀವಿ ನಾವು. ಅಷ್ಟೆಲ್ಲಾನು ಮಾಡೀವಿ ಅವಾಗ. ಅದನ್ನ ಮುಂದೆ ತಗೋಬೇಕು ಅನ್ನೋದಾಗ್ಲಿಲ್ಲ. ಆದ್ರೆ ನಮ್ಮಲ್ಲೇ ನಮ್ಮ ಮನೆ ಬಾಡಿಗೆ ಕೊಟ್ಟಾಗ ಅಲ್ಲೇ ಬೋರ್ಡ್ ಇತ್ತು. ಕನ್ನಡ ಸಲ ನನಗೆ ಟೀಚರ್ ಪೋಸ್ಟ್ ಬರ್ತಿತ್ತು. ಅವಾಗಿನ ಕಾಲದಲ್ಲೇ ನಮ್ಮ ಅಣ್ಣ ನೌಕರಿ ಮಾಡ್ಬಾರ್ದು ಅಂತ ನಮ್ಗೆ ನೌಕರಿ ಕೊಡಿಸ್ಲಿಲ್ಲ. ಅವ್ರ ಕೈಯಾಗ ಸಿಕ್ಕೊಳ್ಳೋಣಂತ. ಮತ್ತೆ ಹಿಂದಿನೇನು ಪ್ರಥಮ ಮಧ್ಯಮ ಭಾಷಾ ಎರಡೂ ಮಾಡಿದೆ. ಯಾವ್ದಕ್ಕೂ ನಮಗ ಹೊರಗೆ ಕಳಿಸ್ಲಿಲ್ಲ ಅವಾಗಿನ ಕಾಲ. ಬೇರೆಯವ್ರ ಕೈಗೆ ಯಾಕೆ, ನಾವು ಭಾರತೀಯರು. ಇಷ್ಟೆಲ್ಲ ಮಾಡಿಕೊಂಡು ದನ ಕರಗಳನ್ನ ಕಟ್ಕೊಂಡು ದನದ ಕೂಡ ಪೇಚಾಡಿ ಮೇವು ಕೊರೋದು, ಹಿಂಡಿ ಹಾಲು ಮಾರೋದು. ಒಂದರಲ್ಲಿನೂ ತಾಯಿ ದಿನ ಹೊಲಕ್ಕೆ ಹೋಗೋದು. ಮತ್ತೆ ಸಮಸ್ಯೆನ ಇದ್ದಲ್ಲಿ ಸಮಸ್ಯೆನ ಮಾಡ್ಕೊಂಡು ಬಂದಿವಿ. ಅಲ್ಲಿಂದ ಮತ್ತೆ ಇವರೆಲ್ಲ ನೋಡಿ ಮಾಡಿ ಲಗ್ನ ಮಾಡ್ಕೊಂಡು ಬಂದ್ಮ್ಯಾಗ ಇಲ್ಲೇನು ಮಾಡ್ಲಿಲ್ಲ. ಇಲ್ಲಿ ಮನೆ ಜವಾಬ್ದಾರಿ 16 ಮಂದಿ ಮನೆಯಲ್ಲಿ. ಇಲ್ಲಿ ಸಮಸ್ಯೆನ ದೊಡ್ಡದಿತ್ತು. ಈ ಸಮಸ್ಯೆನ ಬಗೆಹರಿಸ್ಕೊಂಡು ಇಲ್ಲಿ ಮೈದ್ನಗಳಿಗೆ
ಲಗ್ನ ಮುಹೂರ್ತ ಮಾಡೋದು ಇವೆಲ್ಲ ಸಮಸ್ಯೆಗಳು ಮಾಡ್ಕೊಂಡು ಮನೆ ಮನೆ ಜವಾಬ್ದಾರಿಯನ್ನ ಜವಾಬ್ದಾರಿ. ಅತ್ತಿ ಮಾವ ಹಾ ದೊಡ್ಡ ಕೂಡಿಸ್ತ ಸಮಸ್ಯೆ ಇಲ್ಲಿ. ಹಾ ನಮ್ಮನೆ ರೈಲ್ವೆದಾಗ ನೌಕರಿ ಮಾಡ್ತಿದ್ರು. ಹಾ ರೀ ಅಜ್ಜಾರ್ ಎಲ್ಲದವ ನೌಕರಿ ಮಾಡ್ತಿದ್ದಾರೆ. ಹಾ ನಿಮಗೆ ಎಷ್ಟು ಜನ ಮಕ್ಕಳ್ರ ಮನೆಗೆ? ನಮ್ಗೆ 4 ಜನ ಮಕ್ಕಳು, ಹಾ ರೀ 2 ಗಂಡು 2 ಹೆಣ್ಣು. ಹಾ ಈಗ ಎಲ್ಲಾರ್ಗು ಮದುವೆ ಗಿದುವೆ ಎಲ್ಲ ಆಗಿ ಮದುವೆ, ಮೊಮ್ಮಕ್ಕಳು, ಹಾ 5 ಮಂದಿ ಮೊಮ್ಮಕ್ಕಳು, ಹಾ ಸ್ವಸ್ಥಂದ್ರು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲಾರು ಚಲೋ ಅದಾರ್ರಿ. ಅವಾಗ ನೀವು ಸ್ವತಂತ್ರ ಬಂದಿರೋ ಟೈಮಲ್ಲಿ ಬ್ರಿಟಿಷರ ಆಡಳಿತ ಬಗ್ಗೆ ನಿಮ್ಗೇನಾದ್ರು ಜ್ಞಾನ ಇತ್ತು? ಅವಾಗೆಲ್ಲ ಅವ್ರ ಏನಾದ್ರು ನಿಮ್ಗೆ ಕಷ್ಟ ಕೊಟ್ಟದ್ದು ಮಾಡೋದು ಆ ಥರದ್ದು ಏನೋ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ. ಅಮ್ಮ ನಿಮ್ಮ ಊರು ಯಾವುದು? ನಮ್ಮೂರು ಗದಗ. ಗದಗ. ಸೊ ಗದಗಲ್ಲೇನೆ ನೀವು ಹುಟ್ಟಿದ್ದು ಬೆಳೆದಿದ್ದು? ಬೆಳೆದದ್ದು ಅಲ್ಲೇ ನಮ್ಮ. ಹಾ 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 ಮದುವೆ ಆದ್ಮೇಲೆ ಇಲ್ಲಿ ಹುಬ್ಳಿಗೆ ಬಂದದ್ದು. ಹುಬ್ಳಿಗೆ ನೀವು ಬಂದದ್ದು. ಹಾ ಇಲ್ಲಿ ಫುಲ್ ಮನಿ ಜವಾಬ್ದಾರಿ ಎಲ್ಲ ತಗೊಂಡ್ ಮಾಡಿದ್ರಿ. ಮತ್ತೆ ನೀವು ತುಂಬಾ ಕೆಲ್ಸಗಳನ್ನೆಲ್ಲ ಮಾಡಿದ್ರಿ, ಸಂಘಗಳನ್ನೆಲ್ಲ ಕಟ್ಟಿದ್ರಿ. ಅದೆಲ್ಲ ಹೆಂಗ್ ಶುರು ಆಯ್ತಮ್ಮ? ನಾನು ಫಸ್ಟ್ನಿಂದ ಅಲ್ಲಿ ಅಕ್ಕನ ಬಳಗಕ್ಕೆ ಹೋಗ್ತಿದ್ದೆ ಗದಗಿನಲ್ಲಿ. ಹಾ ಹಾ ಅಕ್ಕನ ಬಳಗದಾಗ ನಾಗಮ್ಮ ಅಂತಿದ್ರಲ್ಲ, ಸಂಸಮಠ ನಾಗಮ್ಮ, ಅವ್ರು ಕೂಡ ಇದ್ರ ತೊಂಟೆದಾರ ಮಠದಲ್ಲಿ ಶಿವಾನುಭವ ಮಾಡೋಣ ಅಂತಂದು ಅಲ್ಲಿ ಹೋಗ್ತಿದ್ದೆ. ಸ್ಕೂಲ್ನಾಗ ಇದ್ದಾಗ ಕೋಲಾಟ ಅದೆಲ್ಲ ಆಡ್ತಿದ್ನಲ್ಲ, ಲೇಜಿ ಮಾಡೋದು, ಅವಾಗ ಟೆಂಬಲ್ಸ್ ಆಡೋದು, ಅವೆಲ್ಲ ಚಟುವಟಿಕೆಗಳಲ್ಲಿ ನಾನು ಇದ್ದೆ ಶಾಲೆಯಲ್ಲಿ. ಆ ಚಟುವಟಿಕೆಗಳಿಂದ ಅಲ್ಲಿ ಕೋಲಾಟ ಆಡಿಸ್ಬೇಕಾರೆ ಅಕ್ಕನ ಬಳಗದಾಗ ಅಕ್ಕನ ಜಯಂತಿ ಮಾಡಿದ್ವಿ. ಅವಾಗ ಅಕ್ಕನ ಜಯಂತಿ ಮಾಡುವಾಗನ ನನಗೆ ಕೋಲು ಬೆಳಿ ತೇರು ಎಳಿತಿದ್ರು. ಅವಾಗ ನಾವು ಕೋಲು ಹುಡುಗರಿಗೆ ಕೋಲು ಆಡಿಸ್ತಿದ್ದೆ. ಅಲ್ಲಿಂದ ನಾವು ಶಿವಾನುಭವ ಮಾಡಿದ್ವಿ. ಶಿವಾನುಭವ ಅಂದ್ರೆ ನೀವು ಪ್ರವಚನಗಳನ್ನೆಲ್ಲ ಹೇಳ್ತಿದ್ರಿ? ನಾವೇನು ಹೇಳ್ತಿದ್ದಿಲ್ಲ, ಅದ ಫಸ್ಟ್ ಚಾಲು ಮಾಡಿದ್ರು ಅವರು. ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ಪ್ರವಚನ ಚಾಲು ಮಾಡಿದ್ರು. ಫಸ್ಟ್ ಶಿವಾನುಭವನ ಚಾಲು ಮಾಡಿದ್ವಿ ಅಲ್ಲಿ. ನೀವು ಅದಕ್ಕೆಲ್ಲ ಓಡಾಡಿ ನೀವು ಅದ್ರ ವ್ಯವಸ್ಥೆ ಎಲ್ಲ ನೀವು ಮಾಡ್ಕೊಂಡು? ನಮ್ಮ ಮಗಳು ಅವಾಗ ಸ್ವಲ್ಪ ಇದು ಇದ್ದಲ್ಲ, ಆಕೆ ವಚನ ಹೇಳೋದು, ಅವನ ಪ್ರಾರ್ಥನೆ ಮಾಡೋದು, ಇವಕ್ಕೆಲ್ಲಕ್ಕೂ ಇದು ಮಾಡ್ಕೊಂಡು ಅಲ್ಲೇನು ಇದೇ ನನಗೆ ಇತ್ತಲ್ಲ. ಇಲ್ಲಿ ನಮ್ಮ ಶಂಕರಲಿಂಗ ಗುಡಿ ಆಗೋಣ ಇಲ್ಲಿ ಎಲ್ಲಾನು ಮಾಡ್ಕೊಂಡು ಇಲ್ಲಿಗೆ ಬಂದ. ಅಂದ್ರೆ ನಿಮ್ಗ ಮೊದ್ಲಿಂದನೂ ಒಂದ್ ದೇವ್ರು ಭಜನೆ ಅದೆಲ್ಲ ಹವ್ಯಾಸ ಮೊದ್ಲಿಂದಾನೇ ಐತೆ ನಾನು. ಹಾ ಅಂದ್ರೆ ಮನೇಲಿ ಅಮ್ಮ ಮಾಡ್ತಿದ್ರ? ಮನೆಯಲ್ಲೇನು ಮಾಡ್ಕೊಂಡಾನ ಮಾಡ್ತಿದ್ವಿ ನಾವು. ಅಲ್ರಿ ಅಂದ್ರೆ ಹಿಂಗ ಪ್ರವಚನ ಅಥವಾ ಶ್ಲೋಕ ಹೇಳೋದು, ವಚನ ಹೇಳೋದು ಎಲ್ಲ ನಿಮ್ ತಾಯಿ ಬರೇ ದುಡಿಯೋದು, ಮಕ್ಕಳ ಸಾಕು ಸಲುವಾಗಿ ಬರೇ ದುಡಿಯೋದು. ಅವ್ರು ಸಾಲಿ ಕಲ್ತಿಲ್ಲ. ಅವು ಪ್ಲೇಗ್ ಅಂತಿತ್ತಲ್ಲ, ಅವಾಗ ಹುಟ್ಟಿದವ್ರು ಅವರು. ಅಪ್ಪ ಹಾ ಅವಾಗಿನ ಕಾಲದ ಹುಟ್ಟಿದವ್ರಿಗೆ ಬರೇ ಹೊಲ ಮನಿ, ಅವಾಗ ದೊಡ್ಡ ಸಂಸಾರ. ಅವ್ರ ತಾಯಿ ಏನು ಮಾಡಿಲ್ಲ. ಈ ದುಡಿದ್ರಲ್ಲೇನೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೆಸರು ಪಡ್ಕೊಂಡ್ ಬಂದಾಳ ನಮ್ಮ ತಾಯಿ. ಅಷ್ಟು ದುಡ್ದಾಳ. ಅಷ್ಟು ದುಡ್ದು ನಿಮ್ಮನ್ನೆಲ್ಲಾನು ಸಾಕಿ ಇದನ್ ಮಾಡಿದ್ರು. ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ನೀವು ಎಷ್ಟೊಂದು ಕೆಲ್ಸಗಳನ್ನೆಲ್ಲ ಮಾಡ್ಕೊತ ಬಂದ್ರಿ ಆ ಟೈಮ್ನಲ್ಲಿ. ಈ ನಿಮಗ್ ಬ್ರಿಟಿಷರಿಂದ ಅವಾಗ ನಿಮ್ಗೆ 10 ವರ್ಷ ಸ್ವತಂತ್ರ ಬಂದಾಗ ಅದು ಕಷ್ಟ, ಯಾರೋ ಬಂದ್ ನಮಗ್ ತೊಂದರೆ ಕೊಡ್ತಾರ ಅನ್ನೋ ಜ್ಞಾನ ಸ್ವಲ್ಪ ಕಡಿಮೆನೆ ಇರುತ್ತೆ ಅವಾಗ. ಅಷ್ಟೊಂದು ನಮ್ಮದು ಕಷ್ಟ ಜೀವನದಲ್ಲಿ ಅಷ್ಟೊಂದೆಲ್ಲ ನಾವು ಯೋಚನೆ ಮಾಡೋ ಟೈಮು ಇರಂಗಿಲ್ಲ. ನಿಮ್ಮ ಮದುವೆ ಆದಾಗ ಎಷ್ಟು ವರ್ಷ ಅಮ್ಮ ನಿಮ್ಗೆ? ಮದುವೆ ಆಗಿ ಎಷ್ಟು ವರ್ಷ ಆತಂದ್ರೆ ಇಲ್ಲ ನಿಮಗೆ ಎಷ್ಟು ವರ್ಷ ಇತ್ತು ಮದುವೆ ಆದಾಗ? ನಮ್ಮ ಮದುವೆ ಆದಾಗ ಸ್ವಲ್ಪ 17, 18, 20 ವರ್ಷನ ಅಂತ ತಿಳ್ಕೊಡ್ರಿ. 20 ವರ್ಷನ ಆಗಿರ್ಬೇಕು. 20 ವರ್ಷಕ್ಕೆ ನಿಮ್ ಮದುವೆ ಆಯ್ತು. 20 ವರ್ಷಕ್ಕೇನೆ ನೀವು ಗಂಡನ ಮೇಲೆ 16 ಜನರದ್ದು ಜವಾಬ್ದಾರಿ ನಿಮ್ಗೆ. ಅಷ್ಟೆಲ್ಲ ಜನರನ್ನ ನೀವು ತೂಗಿಸ್ಕೊಂಡು ಹೋಗಿದ್ದೀರಿ. ಆಮೇಲೆ ಈ ಸಂಘಗಳ ಅಥವಾ ಹಿಂಗ ಒಂದ್ ಇದೆಲ್ಲ ಮಾಡ್ಬೇಕು ಅಂತ ಹೇಳಿ ನಿಮಗ್, ಯಾಕಂದ್ರೆ 16 ಜನರದ್ದು ಸಂಸಾರ ತೂಗ್ಸೋದನ್ನ ಅಷ್ಟು ಹಗರ ಅನ್ಸಂಗಿಲ್ಲ. ಅದೆಲ್ಲ ಮಾಡ್ಕೊಂಡು ನಿಮ್ಗೆ ಇದು ಹೊರಗಡೆ ಮತ್ತೆ ಇದ್ರಲ್ಲ, ನಮ್ಮ ಅತ್ತೆ ಹೊರಗಿಂದ ಮಾಡ್ತಿದ್ರು, ನಾವು ಒಳಗಿಂದ ಮಾಡ್ತಿದ್ದೆ. ನಮ್ಮ ಅತ್ತೆ ನಮ್ಗೆ ದರ್ವಂದಕ್ಕೂ ಹೆಲ್ಪ್ ಕೊಡ್ತಿದ್ರು. ನಮ್ಮ ಮಾವಾರ ಏನು ಮಾಡ್ತಿದ್ದಿಲ್ಲ, ಆದ್ರೆ ನಮ್ಮ ಅತ್ತೆಯವ್ರು ನಮಗ್ ಬಹಳ ಸಹಾಯ ಮಾಡ್ತಿದ್ರು. ಮನೆಯೊಳಗೆಲ್ಲ ಕೆಲ್ಸಕ್ಕಾಯ್ತು ಮಾಡ್ತು. ನೀವು ಎಲ್ಲಿ ಹೊರಗೆ ಹೋಗಕ್ ಬೇಡ ಅಂತಿದ್ದಿಲ್ಲ, ನಮ್ಮ ಮನೆಯವರು ಬೇಡ ಅಂತಿದ್ದಿಲ್ಲ. ಮಾಡ್ಲಿ ಅಂತಿದ್ರು, ಮಾಡ್ಬೇಕು. ಸಂಘ ಸಂಸ್ಥೆ ಅಂದ್ರೆ ತಿತ್ಲಾಗಿ ಮಾಡಾಕತ್ತಿದ್ವಿ ನಾವು. ನಾವೆಲ್ಲ ಪರ್ಬರೆ ಬೇರೆ ಬೇರೆ ಆದ್ರಿಂದನೇ ಕೆಲ ಕೈ ಹಾಕಿದ. ಯಾಕಂದ್ರೆ ನಮ್ಮ ಮನೆಯವ್ರು ಹೋದ್ಮ್ಯಾಗ ನನಗೂ ಜವಾಬ್ದಾರಿ ದೊಡ್ಡದಾತಲ್ಲ. ಹೌದು. ಅಜ್ಜಾರ ಎಲ್ಲಿ ಕೆಲಸ ಮಾಡ್ತಿದ್ರಿ? ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗ ಹೆಡ್ ಕ್ಲಾರ್ಕ್ ಅಂತಿದ್ರು. ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಹೆಡ್ ಕ್ಲಾರ್ಕ್ ಅಂತ ಹೇಳಿದ್ರು. ಆ ರೈಲ್ವೆ ಹೆಡ್ ಕ್ಲಾರ್ಕ್ ಅಂತಿದ್ದ ಎಲ್ಲ ಊರ್ಗಿರೆಲ್ಲ ಅಡ್ಡಾಡಿರಮ್ಮ?
ಹೋ ಎಲ್ಲ ಅಡ್ಡಾಡಿ ಕಾಶಿ ಗೀಸಿ ರಾಮೇಶ್ವರ ಹಾ ಆ ಕಡೆ ಎಲ್ಲ ಹೋಗಿ ಬಂದೆ. ಎಲ್ಲ ಎಲ್ಲಿ ಕಡೆ ಬೇಕಂತಾರ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಹಾ ಎಲ್ಲಾ ಅದೆಲ್ಲ ಟೂರ್ ಗಿರ್ ಎಲ್ಲಾ ದೇವಸ್ಥಾನಗಳೆಲ್ಲಾ ನೋಡಿ ಮುಗಿಸಿರಿ. ಈಗೂನು ಪಾಸ್ ಐತಿ ನನಗೆ, ಈಗೂನು ಕರ್ಕೊಂಡು ಈಗೂನು ಹೋಗ್ಲಿಕ್ಕೆ ಅನ್ಕೊಂತೈತಿ. ವರ್ಷಕ್ಕೆ 2 ಪಾಸ್ ಕೊಡ್ತಾರೆ ಈಗ ನನಗೆ. ಹಾ ಹಾ ಫಸ್ಟ್ ಕ್ಲಾಸ್ ಡಬ್ಬಿ ಕೊಡ್ತಾರೆ. ನನ್ನ ಜೊತೆ ಇನ್ನೊಬ್ರು ನನ್ನ ಸೇವಾಕಂತೂ ಕೊಡ್ತಾರೆ ರೈಲ್ವೆದವ್ರು. ಹಾ 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 ಅಷ್ಟೆಲ್ಲ ಸಹಾಯ ಐತಿ. ಹಾ 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 ಈಗ ನೆಕ್ಸ್ಟ್ ಟ್ರಿಪ್ಪಿಗೆ ನಾನೇ ಬಂದ್ಬಿಡ್ತೀನಿ. ಬಾ ಅಲ್ಲ ಹೋಗೋಣ. ಈಗೂ ಅಡ್ಡಾಡ್ತೀರಿ, ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಈಗ ಸಂಘಗಳೆಲ್ಲ ನಡು ಏನೋ ನೀವು ಗೃಹ ಉದ್ಯೋಗ ಎಲ್ಲ ಮಾಡ್ತಿದ್ರಿ ಅಂತ ಕೇಳಿ. ಮಾಡ್ತಿದ್ದೆ. ಏನೇನ್ ಮಾಡ್ತಿದ್ರಮ್ಮ ಅವಾಗ? ಮಾಡುದಂದ್ರೆ ಹೆಚ್ಚಾಗಿಂದ ಅಲಸಂದೆ ಸಂಡಿಗೆ, ಕೈ ಸಂಡಿಗೆ, ಮೆಣಸಿನ್ಕಾಯಿ ಇಂಥವೆಲ್ಲ ನಾನು ಮಾಡ್ತಿದ್ದೆ. ಶಾವಿಗೆ ಒಂದು ಮಾಡ್ತಿದ್ದಿಲ್ಲ. ಬಾಕಿ ಅದೆಲ್ಲ ಈ ಮಸೂಟದ ಕಾಳು ಮಾಡಿಕೊಡೋದು ಮತ್ತು ಅವಕ್ಕೆಲ್ಲಕ್ಕೂ ಇದನ್ನ ಮಾಡೋದು. ಅಂದ್ರೆ ಅಜ್ಜಾರು ಹೋದ್ಮೇಲೆ ಮಕ್ಕಳೆಲ್ಲ ಅಲ್ಲಿ ತೋರಿಸಿ ಅವ್ರು ಲಗ್ನ ಮಾಡಿಕೊಟ್ಟ ಮೇಲೆ ಮತ್ತೆ ಅವ್ರ ಒಣತನದಲ್ಲಿ ಖರ್ಚು ನಡೆಸ್ಬೇಕಲ್ಲ. ಒಬ್ಬ ಮಗನ ಮ್ಯಾಗ ಅವನಿಗೆ 2,000 ರೂಪಾಯಿ ಪಗಾರ, ನಮ್ಮ ಮಗನಿಗೆ ದೊಡ್ಡ ಮಗನಿಗೆ ಯಾವಾಗ ಈಗ ಬಂದಷ್ಟು ಪೆನ್ಷನ್ ಮ್ಯಾಗನ ಜೀವನ. ಹೌದು. ಸೊ ಏನೇನ್ ಮಾಡ್ತಿದ್ರಮ್ಮ ನೀವು ಅವಾಗ? ದೈವ ಸಂಡಿಗೆ, ಹಪ್ಪಳ ಇಂಥವೆಲ್ಲ ಮಾಡ್ತಿದ್ವಿ. ಅಕ್ಕಿ ಹಪ್ಪಳ ಇಂಥವೆಲ್ಲ ಎಲ್ಲ ಕೈಕಾಳಿನ ಸಾಮಾನು ಎಲ್ಲಾನು ಮಾಡ್ತಿದ್ವಿ. ಇವರು ಒಂದ್ ಸ್ವಲ್ಪ ಹೆಲ್ಪ್ ಆದ್ರು. ಸೌತಿ ಬೀಜ, ಪರಡಿ ದರ್ವಂದನು ಮಾಡ್ತಿದ್ವಿ. ಅದ್ರ ಮತ್ ಬಂದ್ಮೇಲೆ ಮತ್ತೆ ಇಕ್ಕಿನ್ನು ಸ್ವಲ್ಪ ಬಾಳ ಹೆಲ್ಪ್ ಮಾಡಿದ್ಲು. ನಿಮ್ಮ ಮಗನಿಗೆ ಮದುವೆ ಆದ್ಮೇಲೆ ಸೊಸೆನು ನಿಮಗ್ ಹೆಲ್ಪ್ ಮಾಡಿದ್ರು? ಹೆಲ್ಪ್ ಮಾಡಿದ್ಲು. ನೀವು ಅವ್ನ ಎಲ್ಲಿ ಮಾರಾಟ ಮಾಡ್ತಿದ್ರಮ್ಮ? ಎಲ್ಲಾರ ತಾವ ಒಯ್ತಿದ್ರು ಮನಿಗ್ ಬಂದು. ಅಂದ್ರೆ ಒಳ್ಳೆ ರೀತಿಯಿಂದ ಇರ್ತಿತ್ತಲ್ಲ ಮಾಲು, ಒಯ್ತಿತ್ತು. ನಿಮಗೆ ಈಗ ಅಜ್ಜಾರ್ ಹೋದ್ಮೇಲೆ ಅನುಕೂಲ ಬೇಕು ಅಂದಾಗ ನಾನ್ ಇಂಥದ್ದೊಂದು ಮಾಡ್ಬೋದು ಅಂತ ಹೆಂಗ್ ಯೋಚನೆ ಇದನ್ ಮಾಡ್ಕೊಂಡ್ರ ನೀವು? ಮೊದ್ಲಿಂದ ಎಲ್ಲಾ ರೀತಿಯಿಂದನೂ ನನಗ ಅನುಕೂಲ ಹೆಂಗ್ ಬರ್ತೈತಿ ಹಂಗ ಉದ್ಯೋಗ, ಜೀವನ ಹೆಂಗ್ ಸಾಗಿಸ್ಬೇಕು ಅನ್ನುವಂಥದ್ದು ಪ್ರೇರಣೆ ಬೇಕಲ್ಲ ಮನುಷ್ಯನಿಗೆ. ಹೌದು ಹೌದು. ಆ ಪ್ರೇರಣೆಯಿಂದನೇ ನಾನು ಎಲ್ಲಾನು ಮಾಡ್ಕೊಂಡದ್ದು. ಎಲ್ಲಾ ಮಾಡ್ಕೊಂಡು ಹೋದ್ರಿ. ಅವ ನಿಮ್ಮ ಕೈಯಲ್ಲಿ ಏನ್ ಕೆಲಸ ಬರ್ತಾವು ಅದನ್ನ ನೀವು ಅದರಿಂದ 1ರಿಂದ 2, 2ರಿಂದ 3 ಹಿಂಗ ಒಂದರಿಂದ ಬಿಸ್ಕೊಂತ ಹೋಗುದು. ದರ್ವಂದ್ರಲ್ಲಿ ಅದಕ್ಕೆ ಇದ ಮಾಡ್ಬೇಕು, ನಾನು ಇದನ್ನೇ ಬಿಡ್ಬೇಕು, ಇದರಿಂದ ನನಗೆ ಹಿಂಗ ಆಕತಿ ಹಂಗ ಆಕತಿ ಅಂತ ಅದರಲ್ಲಿ ನಾನು ಅಭಿಮಾನ ಪಟ್ಕೊಂಡು ಕೆಲಸ ಮಾಡಿಲ್ಲ. ಅಭಿಮಾನ ಬಿಟ್ಟನ ನಾನು ದುಡಿಬೇಕಲ್ಲ, ಊಟ ಮಾಡ್ಬೇಕಲ್ಲ, ಮಕ್ಕಳನ್ನ ಸಾಕ್ಬೇಕಲ್ಲ. ಈ ಪ್ರೇರಣೆಯಿಂದನೇ ಮಾಡ್ಕೊಂಡು ಬಂದೇನೆ ಎಲ್ಲಾನು. ಅವಾಗ ಏನೇನ್ ನಿಮಗ ಕೈ ಕೆಲ್ಸಗಳು ಏನ್ ಬರ್ತಾವ ಅವನ್ನೆಲ್ಲ ಮಾಡ. ಈಗಲೂ ಅದು ಉದ್ಯೋಗ ನಿಮ್ ಮನೇಲಿ ಮುಂದುವರ್ಸ್ಕೊಂಡ್ ಹೋಗಿದಾರೆ? ಮತ್ತೆ ಮಗ ಸೊಸಿ ಮುಂದುವರ್ಸಿಲ್ಲ. ಈಗ ಸೊಸಿ ಮಾಡ್ತಾರ? ಸೊಸಿ ಮಾಡ್ತಾರ. ಅವ್ರೇನ್ ಇವೆಲ್ಲ ಪರಡಿ, ಸೌತಿ ಬೀಜ ಅವೆಲ್ಲ ಬರ್ತಾವ. ಆದ್ರೇನು ಆಕಿ ಕೈ ಕೆಲಸನ ಚಲೋ ಐತಲ್ಲ. ಅಂದ್ರೆ ಹೊಲಿಗೆ ಎಲ್ಲ ಹೊಲಿಗೆದೆಲ್ಲ ಬರ್ತೈತೆ. ಆಕಿ ಅದರಲ್ಲಿ ಮುಂದದ ಅದನ್ನ ಮಾಡ್ಕೊಂತ ಹೊಂಟ ಅದನ್ನ ಮಾಡ್ಲಿ ಅಂತ ನಾವು ಯಾರಿಗೆ ಅದು ಅನುಭವ ಐತೆ ಅವ್ರು ಅದನ್ನ ಮಾಡಿದ್ರನ ಒಳ್ಳೇದಲ್ಲ ಅವ್ರಿಗೆ. ಅಂದ್ರೆ ಈಗ ಅದ್ರದ್ದು ನಿಮ್ದು ಅಂದ್ರೆ ಈಗ ನೀವು ಮಾಡ್ಕೊಂಡ್ ಬಂದ್ರಲ್ಲ, ಮುಂದ್ ನಿಮ್ ಜೊತೆಗೆ ಇರೋರು ಮಾಡಿ ಅದನ್ನ ಮುಂದುವರ್ಸಿದಾರೆ, ಅಲ್ಲಿ ಏನ್ ನಿಲ್ಲಿಸ್ಬಿಟ್ರದ್ ನೀವು? ಯಾವಾಗ ಬಿಟ್ರೆ ಅವಾಗ ನಿಲ್ಲಿಸ್ಬಿಟ್ರೆ? ನಮ್ ಕೈಲಿ ಯಾವಾಗ ಆಗ್ಲಿಲ್ಲ ಅವಾಗ್ಲಿದ್ದ ಬಿಟ್ಟೆ ನಾನು. ಆಕಿ ತನ್ನ ಇದರಿಂದ ಕಲ್ತ ತಾನು ಇದನ್ನ ಮಾಡ್ಕೊಂಡಾಳ, ಅದರಲ್ಲಿ ಮುಂದ್ ಬಂದಾಳ. ಅದರಲ್ಲಿ ಪ್ರೇರಣೆ ಐತಿ, ಅದರಿಂದ ನಡ್ದೈತಿ, ನಡ್ಸಕತ್ತಾಳ. ನಡೀಲಿ. ಒಟ್ಟು ಯಾರು ಸುಮ್ಮನೆ ಕುಂದಿರುದಿಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಮಗನಾದ್ರೂ ಹೆಲ್ಪ್ ಮಾಡ್ತಾನೆ. ಯಾರು ಯಾವ್ದೇ ಕೆಲಸ ಮಾಡ್ಬೇಕು ಅನ್ನಂಗಿಲ್ಲ. ಒಳ್ಳೆ ರೀತಿಯಲ್ಲಿ ನಿಮ್ಗೆ ಯಾವ ಕೆಲಸ ಗೊತ್ತೈತಿ, ನಾವು ಕೆಲಸದಲ್ಲಿ ನಾವು ದುಡಿಯೋದು, ನಾವು ಬದುಕೋದು. ಒಟ್ಟು ಬದುಕಬೇಕಂತಂದ್ರೆ ಯಾವ್ದು ಮಾಡಿದ್ರು ಅದಕ್ಕೆ ಅದು ಒಟ್ಟು ನ್ಯಾಯವಾದ ಮಾರ್ಗ, ಒಳ್ಳೆ ರೀತಿಯೊಳಗೆ ಇರ್ಬೇಕಷ್ಟೇ. ಅಷ್ಟೇ ಸಾಕು. ತುಂಬಾ ಖುಷಿ ಅನ್ಸುತ್ತಮ್ಮ. ಈಗ ನೀವು ಎಲ್ಲಾ ನಿಮ್ ಕಾರ್ಯಗಳನ್ನು ಬಿಟ್ಟ ಮೇಲೆ ಸ್ವಲ್ಪ ಫ್ರೀ ಆದ್ಮೇಲೆ ಕೆಲವೊಂದು ಮಂಡಳಿಗಳನ್ನ ಮಾಡ್ಕೊಂಡಿದ್ರಿ. ಹೆಂಗ್ ಮಂಡಳಿಗಳನ್ನೆಲ್ಲ ಶುರು ಮಾಡಿದ್ರಿ? ಅಲ್ಲಿ ಏನೇನ್ ನಿಮ್ದು ಕಾರ್ಯಕ್ರಮ ನಡೀತೈತಿ? ನಾವು ಫಸ್ಟ್ಗೆ ಈ ಉಪ್ಪಾರ ಅವ್ರು ಕೂಡ ಇಲ್ಲಿ ಒಂದು ಮಂಡಳ ಮಾಡ್ಬೇಕು ಅಂತ ಹೇಳಿ, ನಮ್ಮ ಶಂಕರಲಿಂಗ ಗುಡಿಯಲ್ಲಿ ಪಾರ್ವತಮ್ಮ ಅಂತ ಇದ್ಲು, ಬೇರೆದಾರ ಅಂತ ಹೇಳಿ. ಆಕಿ ಗುಡಿ ಕಟ್ಟಾಕ ಹೆಲ್ಪ್ ಮಾಡಿದ್ಲು. ಅದರಿಂದ ಗುಡಿ ಕಟ್ಟಿದ್ವಿ. ಗುಡಿ ಕಟ್ಟಿದ್ಮೇಲೆ ನಮ್ಮ ವಾಸಂತಿ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಅಲ್ಲಿ ಒಂದು ಸಣ್ಣ ಪ್ರವಚನ ಮಾಡೋಣ ಅಂತ ಹೇಳಿ 63 ಶರಣರ ಕತೆ ಓದ್ತಿದ್ವಿ ನಾವು. ಅಂದ್ರೆ ಮೊದ್ಲದ್ ಗುಡಿ ಇರ್ಲಿಲ್ಲ? ಗುಡಿ ಇರ್ಲಿಲ್ಲ, ಬರೀ ಇಷ್ಟ ಈಶಪ್ಪನ ಇಲ್ಲ, ಯಾರು ಇಲ್ಲ, ಏನಿಲ್ಲ. ಬಯಲು ಜಾಗ, ಹಾಳು ಬಿದ್ದ ಜಾಗ, ಅದನ್ನೇ ಇಷ್ಟ ಪ್ರಯಾಣ ಮಾಡಿವ್ ನಾವು. ಅಯ್ಯೋ. ಅದಕ್ಕೆ ಇಷ್ಟೆಲ್ಲ ಮಾಡಿ ಅಲ್ಲಿ ಒಬ್ಬ ಹುಡುಗನ್ ತಂದಿಟ್ಟು ನಮ್ಮ ಇಟ್ಟಿಗೆ ಸಾಹೇಬ್ರಂತಿ ಅದು ಎಲ್ಲದಕ್ಕೂ ಬಂದು ನಿಂದ್ರದು, ಮುಂಜಾನೆ ವಾಕಿಂಗ್ ಹೋಗಿ ಬಂದು ನೋಡೋದು, ಅದನ್ನ ಮಾಡೋದು, ಇದನ್ನ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅನ್ನೋದು, ಆ ಗುಡಿ ನೀರು ಹೊಡಿಯೋದು ಎಲ್ಲ ಮಾಡಿ ಆ ಗುಡಿ ಕಟ್ಟಿ ಮುಗಿಸಿದ್ವಿ. ವಾಸಂತಿ ಪಾಟೀಲ್ ಅವ್ರ ಮನೆಯವರು, ಚೆನ್ನಪ್ಪ ಗೌಡ್ರು, ಅವರು ಎಲ್ಲರೂ ಕೂಡ ಅದನ್ನ ಗುಡಿ ಕಟ್ಟಿ ಆಮೇಲೆ ಈಶ್ವರನ ಬಸವಣ್ಣನ ತಂದ್ರು. ನಮ್ಮ ಈಶ್ವರನ ನಮ್ಮ ಕುಸುಗಲದ್ದಾರ ಅದನ್ನ ಎತ್ತಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರು. ನಮ್ಮ ಮನೆಯವ್ರು ಬಸವಣ್ಣನ ಎತ್ತಿಟ್ಟು ಪ್ರತಿಷ್ಠಾಪನೆ ಮಾಡಿದ್ವಿ.
ಅಜ್ಜಾರ್ ಇದ್ದಾಗ ಆಗೈತೆ ಅದು. ಅಜ್ಜಾರಿದ್ದಾಗ ಆಗೈತಿ. ಓಕೆ ರೀ. ಹಾ ಅದಾದ್ಮ್ಯಾಗನೆ ಮತ್ತೆ ಇವು ಇಷ್ಟಲ್ಲ. ಇವು ಅಜ್ಜಾರ ಭಾಳ ನಮ್ಮ ಮನೆಯವ್ರು ಭಾಳ ಸುಳಿಲಿಲ್ಲ, ಹಾ ಲಘು ಹೋದ್ರಲ್ಲ ಆಕ್ಸಿಡೆಂಟ್ ಆಗಿ. ಹಾ 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 ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಓಕೆ ರೀ. ಆಮೇಲೆ ನಮ್ಮ ನಾನು ಸ್ವಲ್ಪ ಗುಡಿದೆಲ್ಲ ನೋಡ್ಕೊಂಡು ಬರ್ತಿದ್ರು. ಆಮೇಲೆ ಮತ್ತೆ ಅವರು ಹೋದ್ಮ್ಯಾಗ ಈಗ ಮತ್ತೆ ಇವರು ಲಿಂಗರಾಜ್ ಪಾಟೀಲ್ ರೀ ಈಗ ಚೇರ್ಮನ್ರಾಗಿ ಈಗ ಸಾಕತ್ತಾರೆ. ಈಗ ದೇವಸ್ಥಾನದ ಗುಡಿದು ಇದನ್ನು ಮಾಡ್ತಿದ್ವಿ ನಾವು, ಪ್ರಸ್ತ. ಮೊದ್ಲೇಕ್ ಒಂದಿಷ್ಟಿಷ್ಟು ಮನೆಯಂದು ಒಯ್ದು ಇಷ್ಟ ಮಾಡಿ ಪ್ರಸ್ತ ಮಾಡ್ತಿದ್ವಿ. ಅದನ್ನ ಅಷ್ಟಷ್ಟು ಅಂತ ಈಗ ಇಷ್ಟು ದೊಡ್ಡ ಪ್ರಸ್ತ ಅಂದ್ರ ನಿಮ್ಮ ಮನೆದ ರೇಷನ್ ತಗೊಂಡೋಗಿ ಅಡಿಗೆ ಎಲ್ಲ ಮಾಡಿ ಬಂದಿರೋ ಜನರಿಗೆಲ್ಲ ಊಟಕ್ಕೆ ಹಾಕೋದು. ಅಷ್ಟ ಸ್ವಲ್ಪದ್ರಲ್ಲಿ ಮಾಡ್ತಿದ್ವಿ. ಅದ ಈಗ ಬಹಳಷ್ಟು ಜನ ಕೈಗೂಡ್ಯಾರ, ದೊಡ್ಡ ಪ್ರಮಾಣದೊಳಗೆ ಆಗ್ತೈತೆ ಅದೀಗ. ಎಷ್ಟು ಖುಷಿ ಐತ್ರಿ ಅಮ್ಮ. ಏನೂ ಇಲ್ದಿರೋ ಒಂದು ಖಾಲಿ ಜಾಗದಲ್ಲಿ ಒಂದು ದೇವರನ್ನ ಪ್ರತಿಷ್ಠಾಪನೆ ನೀವು ಮಾಡಿದ್ರಿ. ಎಷ್ಟು ಜನ ಸೇರಿ ಅದನ್ನ ಮಾಡ್ಕೊಂಡ್ರಿ ಅವಾಗ? ದಂಗನವರು, ಬಿ ಪಾಟಿ, ಇವರು ಆಲೂರ ಆಲೂರವರು, ಸಬರದವರು, ಇಟಗಿಯವರು, ಇವರೆಲ್ಲರೂ ಕೂಡಿ ಮತ್ತು ಓಣ್ಯಿಂದ ಎಲ್ಲ ಸಾರ್ವಜನಿಕರು ಕೂಡಿ ಗುಡಿ ಕಟ್ಟಾಕೂ ಹೆಲ್ಪ್ ಮಾಡಿದ್ರು ಮತ್ತು ದುಡ್ಡಿಗೂ ಹೆಲ್ಪ್ ಮಾಡಿದ್ರು. ನಮ್ಮ ಪಾರೆ ತಮ್ಮ ಜಾಗ ಕೊಟ್ಲು, ಬೇರೆ ಅದಾರ. ಆಕೆ ಜಾಗ ಕೊಟ್ಟದ್ದಕ್ಕೆ ಸ್ವಂತ ಜಾಗ ಹಾಕಿದ್ದು. ಅದಕ್ಕೆಲ್ಲ ಬೆಂಬಲ ನಿಂತ್ಕೊಂಡು ಮಾಡಿದ್ರು. ಅಲ್ಲಿ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ಯೋಚನೆ ಬಂದದ್ದು ಹೆಂಗೆ ನಿಮ್ಗೆ? ನಮಗ್ ಬಂದಿಲ್ಲ. ಆಕಿ ಪಾರೆ ತಮ್ಮ ಬೇರೆ ಅದಾರ, ಅಕ್ಕಿಲಿಂದ ನಾನು. ಅವ್ರಿಗೆ ಬಂತದು. ಅವ್ರು ಬಂದದ್ದನ್ನ ಅದನ್ನ ಮಾಡಬೇಕಪ್ಪ, ನೀವು ಓಣಿಯವ್ರೆಲ್ಲಾರು ದಯವು ಕೊಡಿ ಅಂತ ಹೇಳಿದ್ದಕ್ಕನ ಇದಕ್ಕೆಲ್ಲ ನಾವು ಬೆನ್ನು ಕೊಟ್ಟು ಮಾಡೇನಿ ಅಂತೀವಿ. ಈಗಲೇ ಆದ್ರೂ ಅದು ನಡೆದೈತಿ. ಇವಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ಆ ದೇವಸ್ಥಾನ? ಆ ದೇವಸ್ಥಾನ ದೊಡ್ಡ ಖುಷಿ ಅನಿಸ್ತೈತಿ ನಾನು ನೋಡಿದಾಗಲ್ರಿ. ಭಾರಿ ಖುಷಿ. ಅಲ್ಲಿಂದ ಇನ್ನೂ ಮಾಡ್ಬೇಕಂತಾನೆ ನನ್ನ ಆಸೆ. ಇನ್ನು ಏನ್ ಮಾಡ್ಬೇಕಂತ ಆಸೆ ಇದೆ? ಈಗ ದೇವಸ್ಥಾನ ಹತ್ರ ಚೆನ್ನಾಗಿದೆ. ಈಗ ಅಲ್ಲಿ ಶಿವ ಪಾರ್ವತಿನ ವರ್ಷಕ್ಕೊಮ್ಮೆ ಲಗ್ನ ಮಾಡ್ಬೇಕಂತ ಆಸೆ ಅದೊಂದು ಇಟ್ಕೊಂಡ್ ಕುಂತೇನೆ ನೋಡಿ. ಅದ ಏನ್ ಮಾಡ್ತಾನೋ ಅವನಿಗೆ ಗೊತ್ತದು, ಮಾಡ್ಕೊಳ್ಳೋನಿಗೆ ಗೊತ್ತು. ಈಗ ಹಂಗಂತ ಅಲ್ಲಿ ಪಾರ್ವತಿ ಕಲ್ಯಾಣ ಇದನ್ನ ಓದ್ತೀವಿ ನಾವು ಸೋಮವಾರಕ್ಕೊಮ್ಮೆ. ಪಾರ್ವತಿ ಕಲ್ಯಾಣ ಆಗ್ಲಿ ಇಲ್ಲಿ ಅಂತ ಹೇಳಿ ಒಟ್ಟು ಒಂದು ಮನಸ್ಸು ಮಾಡಿ ಆ ಮನಸ್ಸಿನಿಂದಾನ ನಮ್ದು ಆಗ್ಲಿ ಅಂತ ಹೇಳಿ ಇಷ್ಟೆಲ್ಲ ನಾವು. ಈ ದೇವಸ್ಥಾನದ ಮತ್ತೇನೇನ್ ಕಾರ್ಯಕ್ರಮಗಳು ಮಾಡ್ತೀರಿ? ಅಲ್ಲಿ ರುದ್ರ, ಶಿವಾನಂದ ಲಹರಿ ಎಲ್ಲ ಶ್ಲೋಕಗಳನ್ನ ಹೇಳುದು ಎಲ್ಲ ಮಾಡಿ. ಅದು ಪ್ರತಿದಿನ ಮಾಡ್ತೀರಿ ಅಲ್ಲಿ? ಇಲ್ಲ, ವಾರಕ್ಕೆ 3 ದಿವಸ. ಒಂದೇ ದಿವಸ ಸೋಮವಾರ, ಒಂದ್ ದಿವಸ ಶ್ರಾವಣದಾಗ 1 ತಿಂಗಳು ರುದ್ರ ಹೇಳ್ತೀವಿ. ಶ್ರಾವಣದಾಗ 1 ತಿಂಗಳು. ಎಷ್ಟು ಜನ ಇದಾರೆ ನಿಮ್ ಮಂಡಳಿಯೊಳಗ? ನಮ್ಮ ಮಂಡಳದೊಳಗ 120 ಮಂದಿ ಅದಾರ. 120 ಜನ ಅದ. 120 ಜನನು ನೀವು ವಾರಕ್ಕೆ ಇಷ್ಟು ದಿವಸ ಅಂತ ಇಟ್ಕೊಂಡಿದ್ರಿ? 3 ದಿವಸ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 4 ದಿವಸ. ವಾರಕ್ಕೆ 4 ದಿವಸ ಪ್ರತಿಯೊಬ್ರು ಬಂದಲ್ಲಿ ಅಂದ್ರೆ ಆಯಾ ದಿನದ್ದು ಹೇಳ್ತೀರಿ? ಆ ದಿನದ್ದು ಅವ್ರು ನಮ್ಮ ಇವರು ಗೀತಕಾರ ಇದನ್ನ ಹಾಕ್ತಾರ, ಮೆಸೇಜ್ ಹಾಕ್ತಾರ, ಆ ಪ್ರಕಾರನ ನಡೆಸ್ತಾರೆ. ಅಂದ್ರೆ ಸೋಮವಾರ ಈಶ್ವರಂದು, ಮಂಗಳವಾರ ಗಣಪತಿದು, ಹಿಂಗೆಲ್ಲ ಅವ್ರ ಮೆಸೇಜ್ ಹಾಕ್ತಾರ. ಆ ಮೆಸೇಜ್ ಪ್ರಕಾರ ನಾವು ನಡೆಸ್ತೀವಿ. ಶುಕ್ರವಾರ ಲಕ್ಷ್ಮೀ ಲಲಿತಾ ಸಹಸ್ರನಾಮ, ಶನಿವಾರ ದಿವಸ ಆಂಜನೇಯ, ಶನೇಶ್ವರ, ಅವ್ರ ಮೆಸೇಜ್ ಹಾಕಿಬಿಡ್ತಾರ. ಆ ಪ್ರಕಾರ ಎಲ್ಲರೂ ಮಾಡ್ತಾರ. ಮತ್ತೆ ಅಧಿಕ ಮಾಸ ಒಂದು ಒಳ್ಳೆ ವೈಭವದಿಂದ ಮಾಡಿದ್ರು. ಶ್ರೀನಿವಾಸ ಕಲ್ಯಾಣ ಮಾಡಿದ್ರು. ಏನೇನ್ ಮಾಡಿದ್ರಿ ಅಧಿಕ ಮಾಸ? ಹೇಗೆ ಇದನ್ ಮಾಡಿದ್ರಿ? ಅಧಿಕ ಮಾಸದೊಳಗ ದಿವಸ 33 ಹಾಡು ಹೇಳುದು. ಆಮೇಲೆ ಇದನ್ನ ಶ್ರೀನಿವಾಸ ಕಲ್ಯಾಣ ಮಾಡ್ಬೇಕಂತೇಳಿ ಮಾಡ್ಕೊಂಡ್ವಿ. ಶ್ರೀನಿವಾಸ ಕಲ್ಯಾಣ ಇದ್ರೊಳಗ ಮಾಡಿದ್ವಿ. ಮತ್ತೆ ಎಲ್ಲಾರು ಒಂದು ಊಟಕ್ಕೆ ಹಾಕ್ಬೇಕಲ್ಲ, ಅವತ್ತೊಂದು ಊಟದ್ದನ್ನು ಮಾಡಿದ್ವಿ. ಎಲ್ಲಾ ಮಾಡಿ ಅದನ್ನು ಮುಕ್ತಾಯ ಮಾಡಿದ್ವಿ. ಮೀನಾಕ್ಷಿ ಹೆಗಡೆ ಅನ್ನೋರನ್ನ ಕರೆದಿದ್ವಿ. ಅವಕ್ ಬಂದ ಅವರು ಅದನ್ನು ಮುಕ್ತಾಯ ಮಾಡಿ ಕೊಟ್ರ ಅವರು. ಅಧಿಕ ಮಾಸದಲ್ಲಿ ನೀವೆಲ್ಲಾ ಮಂಡಳಿ ಸದಸ್ಯರೆಲ್ಲ ಸೇರಿ ಕಾಂಟ್ರಿಬ್ಯೂಷನ್ ಮಾಡಿದ್ವಿ. ಮತ್ ನಾವ್ ಒಂದು ಫೋನ್ ಮಾಡಿದ್ರೆ ನಮಗ ಎಲ್ಲಾರು ಸಹಾಯ ಮಾಡ್ತಾರ. ಬಟ್ ಅದ ಶ್ರೀನಿವಾಸ ಕಲ್ಯಾಣನೆಲ್ಲಾ ಮಾಡಿದ್ರಿ. ಈಗಿನ ಬರೋ ಶ್ರಾವಣದಾಗ ಪಾರ್ವತಿ ಕಲ್ಯಾಣ ಮಾಡ್ಬೇಕನ್ನೋದು ನಿಮ್ಮ ಆಸೆ? ಈ ಶ್ರಾವಣಕ್ಕೆ ಆಗಂಗಿಲ್ಲ, ಅದು ಮುಂದೆ ನೋಡೋಣ. ಈಗ ಅಪ್ಲಿಕೇಶನ್ ಹಾಕತ್ತೀರಿ ಈಶ್ವರ್ಗೆ? ಹಾಕಿವಿ, ಅಪ್ಲಿಕೇಶನ್ ಹಾಕೇವಿ. ಇನ್ನು ಅಪ್ಲಿಕೇಶನ್ ಮುಟ್ಟಿ ಅವ ನಮಗ್ ಕಳಿಸ್ಬೇಕಲ್ಲ. ಮುಡ್ತಾನ್ರಿ. ಈ ವಯಸ್ಸಿನಲ್ಲೂ ನಿಮ್ ಇಷ್ಟು ಹುಮ್ಮಸ್ಸಿನಿಂದ ನೀವು ಇದೆಲ್ಲ ಮಾಡ್ಬೇಕು ಅಂತ ಭಗವಂತ ನೀವು ಕೈ ಮುಗ್ದ ಫಸ್ಟ್ ತಿರುಗಿ ನೋಡೋದ ನಿಮ್ ಕಡೆ ಇರುವ ಅಮ್ಮ ನಿನ್ನ ಆಸೆ ಪೂರೈಸ್ತೀನಿ. ಗಿರಿಜಾ ಕಲ್ಯಾಣ ನಮ್ಮ ಶಂಕರಲಿಂಗ ಗುಡಿಯಾಗ ಮಾಡಿದ್ವಿ, ನಮ್ಮ ವೈಷ್ಣವಿ ದೇವಸ್ಥಾನದಾಗ ಮಾಡಿದ್ವಿ. ಆಕೆಂತ ಹೇಳಿದ್ದನ್ನ ಮನಪೂರ್ವಕವಾಗಿ ಮಾಡ್ಬೇಕು. ವೈಷ್ಣವಿ ದೇವಸ್ಥಾನದ ಒಂಚೂರು ಹೇಳ್ರಿ ಅಮ್ಮ. ವೈಷ್ಣವಿ ದೇವಸ್ಥಾನದ್ದು
ಎಷ್ಟು ವರ್ಷದಿಂದ ನೀವು ಅಲ್ಲಿ ನಡ್ಕೋತಿದ್ದೀರಿ? ಆಕಿ ಅವಾಗ ಅಲ್ಲಿ ಬಂದು ಮೊದ್ಲಿಂದನ ನಾವು ಅವ್ರದ್ದು ಒಂದು 35 ವರ್ಷನಾಗಿರ್ಬೇಕು. ಹ್ಮ್ ಹ್ಮ್ ಅವಾಗ್ಲಿದ್ದಾನ ಆಕಿ ಕೊಡೋದಿಲ್ಲ. ಹ್ಮ್